ಜೈ ಹಿಂದ್, ಜೈ ಹಿಂದ್. ಎಲ್ಲ ಅಗ್ನಿವೀರ ಆರ್ಮಿ ಸಿ ಪರೀಕ್ಷೆಯನ್ನು ಪಾಸ್ ಮಾಡಿ ನೆಕ್ಸ್ಟ್ ಈಗ ಫಿಸಿಕಲ್ ತರಬೇತಿಗೆ ಬಂದಂಥ ಎಲ್ಲ ಭಾವಿ ಅಗ್ನಿವೀರರೇ, ಈಗಾಗಲೇ ರನ್ನಿಂಗ್ ಯಾವ ರೀತಿ ಮಾಡಬೇಕು, ಎಷ್ಟು ಟೈಮ್ದಾಗ ಓಡಬೇಕು ಅಂತಕ್ಕಂಥ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ಇವತ್ತಿಂದ ಏನಪ್ಪ ಅಂದರೆ ಪ್ಲಬ್ಸ್ ಯಾವ ರೀತಿ ತೆಗಿಬೇಕು ಅನ್ನೋದನ್ನು ನಾನು ನಿಮಗೆ ಹೇಳಿಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೇನು ಗೊತ್ತಿರಬೇಕಪ್ಪ ಅಂದ್ರೆ ಆರ್ಮಿ ಒಳಗೆ ಇಂಪಾರ್ಟೆಂಟ್ ಯಾವಪ್ಪ ಅಂದ್ರೆ ಒಂದು ರನ್ನಿಂಗು, ಆಮೇಲೆ ಪ್ಲಬ್ಸು ಎರಡು ಭಾಳ ಇಂಪಾರ್ಟೆಂಟ್ ರೀ. ರನ್ನಿಂಗ್ 60 ಮಾರ್ಕ್ಸ್ ಇರ್ತದೆ, ಆಮೇಲೆ ಪ್ಲಬ್ಸ್ಗೆ ಎಷ್ಟು ಇರ್ತದೆ ರೀ 40 ಮಾರ್ಕ್ಸ್ ಇರ್ತದೆ. ಎರಡೂ ಸೇರಿ ಎಷ್ಟಾಗ್ತದೆ 100 ಮಾರ್ಕ್ಸ್ ಆಗ್ತದೆ. ಅದೇ ರೀತಿ ಎಕ್ಸಾಮ್ದು 100 ಇದು 100 ಟೋಟಲ್ ಆಗಿ 200 ಮಾರ್ಕ್ಸಿಂದು ನಿಮ್ಮದು ಆರ್ಮಿ ಎಕ್ಸಾಮ್ ಇದ್ದಂಗೆ 200 ಮಾರ್ಕ್ಸಿಂದು. 200ಕ್ಕೆ ಮಾರ್ಕ್ಸ್ ನೀವು ಎಷ್ಟು ತೊಗೋತೀರಿ ಅದ್ರ ಮೇಲೆ ಅಂತಿಮವಾಗಿ ಮೆರಿಟನ್ನು ಮಾಡ್ತಾರೆ. ಆದ್ದರಿಂದ ನಿಮ್ಗೆ ಗೊತ್ತಿರಬೇಕು ರನ್ನಿಂಗ್ ಒಳಗೆ. ಈಗಾಗಲೇ ನಾನು ರನ್ನಿಂಗ್ ಮಾಡಿದಾಗ ನಿಮಗೆಲ್ಲ ಹೇಳೀನಿ, ರನ್ನಿಂಗ್ ಒಳಗೆ 5:30 ಓಡಿದ್ರೆ ಅಲ್ಲಿ 60 ಮಾರ್ಕ್ಸ್ ಬೀಳ್ತದೆ. 5:31ರಿಂದ 5:45 ಒಳಗೆ ಓಡಿದ್ರೆ 48 ಮಾರ್ಕ್ಸ್ -12 ಆಗ್ತದೆ. ಅಲ್ಲಿ 2 ಗ್ರೂಪ್ಗಳು ಮಾತ್ರ ಇರ್ತಾವೆ ರನ್ನಿಂಗ್ ಒಳಗೆ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದರೆ ಪ್ಲಬ್ಸ 10 ತೆಗೆದ್ರೆ 40 ಮಾರ್ಕ್ಸ್ ಬೀಳ್ತದೆ, ಗೊತ್ತಿರಲಿಲ್ಲ ಎಲ್ಲರಿಗೆ ನಿಮ್ಗೆ. 10 ತೆಗೆದ್ರೆ 40 ಮಾರ್ಕ್ಸು. ಆಮೇಲೆ ನೆಕ್ಸ್ಟ್ 9 ತೆಗೆದ್ರಿ ಅಂದರೆ ನೀವು -7 ಆಗ್ತದೆ. 9 ತೆಗೆದ್ರಿ ಅಂದ್ರೆ 40 -7 ಆಗ್ತದೆ. ಅಂದರೆ ಎಷ್ಟಾಯ್ತು ಮಾರ್ಕ್ಸು 33 ಆಯಿತು. ಆಮೇಲೆ ನೆಕ್ಸ್ಟ್ ನೀವು 8 ತೆಗೆದ್ರಿ ಅಂದರೆ ಅವಾಗ -6 ಆಗ್ತದೆ. ಆಮೇಲೆ ಮತ್ತೆ 7 ತೆಗೆದ್ರಿ ಅಂದರೆ -6, ಮತ್ತು 6 ತೆಗೆದ್ರಿ ಅಂದರೆ -6, 6 ತೆಗೆದ್ರೆ ಪಾಸ್ ಇರ್ತದೆ. ಗೊತ್ತಾಗಿದ್ರಿ ಎಲ್ಲರಿಗೂ? ಈ ರೀತಿ ಮಾರ್ಕ್ಸ್ಗಳನ್ನ ಮೈನಸ್ ಮಾಡ್ತಾ ಬರ್ತಾರೆ. ಇಲ್ಲಿ ನೀವು ಸಾಧ್ಯದಷ್ಟು ಔಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಔಟ್ ಮಾಡಬೇಕಂದ್ರೆ 10ಕ್ಕೆ 10 ಪ್ಲಬ್ಸ್ಗಳನ್ನು ತೆಗಿಬೇಕು. ಗೊತ್ತಾಗದ್ರಿ? ಆಮೇಲೆ ಪ್ಲಬ್ಸ್ ತೆಗಿಬೇಕಾದ್ರೆ ಫಸ್ಟಿಗೆ ಏನು ಮಾಡ್ತಾರಪ್ಪ ಅಂದ್ರೆ ನಿಮ್ಮನ್ನ ರನ್ನಿಂಗ್ ಓಡಕ್ಕೆ ಫಸ್ಟ್ ನೀವು ಆರ್ಮಿಗೆ ಹೋದಾಗ ಫಸ್ಟ್ ನೋಡಿರಿ ಎಂಟ್ರೆನ್ಸ್ ಒಳಗಡೆ ತೊಗೋತಾರೆ. ತೊಗೊಂಡ್ಮೇಲೆ ಫಸ್ಟಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಆರ್ಮಿ ಒಳಗೆ ಫಸ್ಟು ಈಗ ನಿಮ್ಮ ಮುಂದಿನ ಸ್ಟೇಜ್ ನಾವು ಹೋಗೋದು ನಿಮ್ಮ ಡಾಕ್ಯುಮೆಂಟ್ಗಳನ್ನ ಚೆಕ್ ಮಾಡ್ತಾರೆ. ಫಸ್ಟಿಗೆ ಹಾಲ್ ಟಿಕೆಟ್ ನೋಡ್ತಾರೆ ರೀ. ಹಾಲ್ ಟಿಕೆಟ್ ನೋಡಿ ಎಂಟ್ರೆನ್ಸ್ ಒಳಗಡೆ ಬಿಡ್ತಾರೆ. ಒಳಗಡೆ ಹೋದ್ಮೇಲೆ ನಿಮ್ಮ ಡಾಕ್ಯುಮೆಂಟ್ಗಳನ್ನ ಎಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ ಮೇಲೆ ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂದ್ರೆ ನಿಮ್ಮನ್ನು ರನ್ನಿಂಗ್ ಬಿಡ್ತಾರೆ ರೀ. ರನ್ನಿಂಗ್ ಬಿಟ್ಟ ಮೇಲೆ ನೀವು ರನ್ನಿಂಗ್ ಫಸ್ಟ್ ಗ್ರೂಪು ಸೆಕೆಂಡ್ ಗ್ರೂಪು ಹಾಕಿರಿ. ಅದಾದಮೇಲೆ ನೆಕ್ಸ್ಟ್ ಅಲ್ಲಿ ರಿಕಾರ್ಡ್ ಮಾಡ್ಕೊತಾರೆ. ಫಸ್ಟ್ ಗ್ರೂಪು ಸೆಕೆಂಡ್ ಗ್ರೂಪು ನೀವು ಯಾವುದ್ರಾಗ ಬಂದರೆ ಅನ್ನೋದು ರಿಕಾರ್ಡ್ ಮಾಡಿಕೊಂಡು ನೆಕ್ಸ್ಟ್ ನಿಮ್ಮನ್ನ ಪ್ಲಬ್ಸಿಗೆ ಕರ್ಕೊಂಡು ಹೋಗ್ತಾರೆ. ಪ್ಲಬ್ಸಿಗೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಪ್ಲಬ್ ಸ್ಟಾರ್ಟ್ ಆಗ್ತದೆ. ಪ್ಲಬ್ ಸ್ಟಾರ್ಟ್ ಆದಮೇಲೆ ಅಲ್ಲಿ ಎಕ್ಸಲೆಂಟ್ ಅಂದರೆ 10ಕ್ಕೆ 10 ತೆಗೆದವ್ರನ್ನ ಬೇರೆ ಲೈನ್ ಮಾಡ್ತಾರೆ, 9 ತೆಗೆದವ್ರನ್ನ ಬೇರೆ ಲೈನ್ ಮಾಡ್ತಾರೆ, 8 ತೆಗೆದವರು, 7 ತೆಗೆದವರು, 6 ತೆಗೆದವರು ಅವು ಬೇರೆ ಬೇರೆ ಲೈನ್ ಮಾಡಿ ನಿಮ್ಮನ್ನು ಕುಣಿಸ್ತಾರೆ. ಅಲ್ಲಿ ಪ್ಲಬ್ಸ್ ತೆಗೆದ ಮೇಲೆ ನಾನು ಹೇಳತ್ತಿದ್ದು ಬೇರೆ ಬೇರೆ ಲೈನ್ ಮಾಡಿ ಕುಣಿಸಿ ಅಲ್ಲಿ ನಿಮ್ದು ಅದನ್ನು ರಿಕಾರ್ಡ್ ಮಾಡ್ತಾರೆ ರೀ. ಆಮೇಲೆ ಪ್ಲಬ್ಸ್ ತೆಗಿಬೇಕಾದ್ರೆ ಕರೆಕ್ಟಾಗಿ ಕೈಗಳು ಎರಡೂ ಕರೆಕ್ಟಾಗಿ ಈ ರೀತಿ ಕ್ಯಾಚ್ ಹಿಡಬೇಕು. ಕಾಣಿಸಾಗತ್ತೆ ಎಲ್ಲರಿಗೂ? ಈ ರೀತಿ ಕರೆಕ್ಟಾಗಿ ಕ್ಯಾಚ್ ಹಿಡಬೇಕು. ಕರೆಕ್ಟಾಗಿ ಕೈ ಹೆಂಗೆ ಬರಬೇಕಪ್ಪ ಅಂದರೆ ಇಲ್ಲಿ ಬರಬೇಕು, ಗದ್ದ ಮ್ಯಾಲಿರಬೇಕು. ಗೊತ್ತಾಗತ್ತೆ ಎಲ್ಲರಿಗೂ? ಇದು ಗದ್ದ ಇದು ಮ್ಯಾಲೆ ಇರಬೇಕು. ಹಿಂಗೆ ಅರ್ಧ ಹಾಫ್ ಅದು ತೆಗಿಬಾರ್ದು. ಹಾಫ್ ತೆಗೆದ್ರೆ ನಿಮ್ಮ ತೆಳಗೆ ಹೇಳೋದೊಗಿತಾರೆ ರೀ. ಕರೆಕ್ಟ್ ಗದ್ದ ಮ್ಯಾಲಿರಬೇಕು. ಕರೆಕ್ಟಾಗಿ ಕೈಗಳು ಈ ರೀತಿ ಹಿಡ್ಕೊಂಡು ನಿಂತಿರಬೇಕು ಅಂದ್ರೆ ಸರಿ ಅದು ಮ್ಯಾಲು. ಆಮೇಲೆ ಕೆಳಗಡೆ ಕಾಲುಗಳನ್ನ ಮಡ್ಚೋದು ಆಮೇಲೆ ಓದಾಡಿಸೋದು ಮಾಡಬಾರ್ದು. ಕರೆಕ್ಟಾಗಿ ಅಪ್ಪ ಆದಮೇಲೆ ಕರೆಕ್ಟಾಗಿ 2 ಕಾಲು ಜೋಡಿಸಿರ್ಬೇಕು. ಅಥವಾ ಒಂದೊಂದು ಸಲ ಸ್ವಲ್ಪ ಹಿಂಗೆ ತಿಡಿ ಹಾಕಿರೂ ನಡೀತದೆ. ಒಂದೊಂದು ಸಲ ಅವಕಾಶ ಕೊಡ್ತಾರೆ, ಒಂದೊಂದು ಸಲ ಕೊಡೋದಿಲ್ಲ. ಆದರೆ ಹಿಂಗೆ ಕಾಲು ಜೋಡಿಸಿಟ್ರೆ ಭಾಳ ಚಲೋ. ಕಾಲು ಹಿಂಗೆ ಬೆಂಡ್ ಮಾಡೋದು, ಎಳು ಮುಂದೆ ಬಡ್ದಾಡೋದು ಮಾಡಂಗಿಲ್ಲ. ಆಮೇಲೆ ಒಮ್ಮೆ ಏಕಾಲಕ್ಕೆ ಅಲ್ಲಿ ಎಷ್ಟು ಜನ ತೆಗೆಸ್ತಿರ್ತಾರೆ, ಏಕಾಲಕ್ಕೆ ಎಲ್ಲರ ಜೊತೆನ ಪ್ಲಬ್ಸ್ ನೀವು ಅಪ್ ಆಗಬೇಕು. ಅಪ್ಪ ಡೌನ ಕೊಡ್ತಿರ್ತಾರೆ ಅವ್ರು, ಅಪ್ಪ ಡೌನ. ಇಲ್ಲಿ ನಾವು ತೆಗೆಸ್ತೀವಿ. ಈಗ ನಿಮ್ಗೆ ಯಾವ ರೀತಿ ಪ್ಲಬ್ಸ್ ತೆಗಿಬೇಕು ಅನ್ನೋದು ಅವಾಗ ಕರೆಕ್ಟಾಗಿ ಮ್ಯಾಲೆ ಕ್ಯಾಚ್ ಕರೆಕ್ಟಾಗಿ ಹಿಡ್ಕೋಬೇಕು. ಕರೆಕ್ಟಾಗಿ ಗದ್ದದ ಮ್ಯಾಲೆ ಬರಬೇಕು. ಅಪ್ಪ ಡೌನ ಕರೆಕ್ಟಾಗಿ ಮಾಡಬೇಕು. ನೀವೀಗ 5 ಅದು ತೆಗೆದ್ರಿಪ್ಪ ಅಂದ್ರೆ 5, 4 ತೆಗೆದು ತೆಳಗಿಳಿದ್ರಿಪ್ಪ ಅಂದ್ರೆ ನೀವು ಅಲ್ಲಿ ಫೇಲ್ ಆದಿರಿ ಅಂದಂಗೆ ರೀ. 5, 4, 6 ತೆಗೆದ್ರೆ ಪಾಸ್ ರೀ ಪ್ಲಬ್ಸ್. ಗೊತ್ತಾಗೋದಿಲ್ಲ ರೀ ಎಲ್ಲರಿಗೂ? 6 ತೆಗೆದ್ರೆ ಪಾಸ್ ಇರ್ತದೆ. ಕರೆಕ್ಟಾಗಿ ನೀವು ಬರೀ ಪಾಸಿಂಗ್ ವಿಚಾರ ಮಾಡಬಾರ್ದು. ಈಗ ನೀವು ಮಾಡಬೇಕಾಗಿದ್ದು ಎಕ್ಸಲೆಂಟ್ 10ಕ್ಕೆ 10 ತೆಗಿಬೇಕು. ಪ್ಲಬ್ಸನ್ನು ಸರಿಯಾಗಿ ತೆಗಿಬೇಕು. ಆಮೇಲೆ ಪ್ಲಬ್ಸ್ ತೆಗೆದ್ಮೇಲೆ ನಿಮ್ಮನ್ನ ಎಲ್ಲ ಬೇರೆ ಬೇರೆ ಟೀಮ್ ಮಾಡಿ ಕುಣಿಸ್ತಾರೆ. ಕುಣಿಸಿ ಅದ್ರ ಮೇಲೆ ಮಾರ್ಕ್ಸ್ಗಳನ್ನ ಮಾಡ್ತಾರೆ. ಕೋರ್ಸ್ ಸೇರಬೇಕೆನ್ನುವ
10ನೇ ತರಗತಿ ಅಥವಾ PUC ಪಾಸ್ ಆದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ ಈಗ ನಮ್ಮ ಸಂಸ್ಥೆಯಲ್ಲಿ BSF, CRPF, CISF, ITBP, SSB, ಅಸ್ಸಾಂ ರೈಫಲ್ಸ್ ಮತ್ತು MTS ಹಾಗೂ ಹವಾಲ್ದಾರ್ ಮತ್ತು AOC ಅಗ್ನಿವೀರ ಆರ್ಮಿ ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.